75 ವರ್ಷದ ಇಳಿಯ ವಯಸ್ಸಿನಲ್ಲೂ ದೇಶಪ್ರೇಮ ಮೆರೆದ ರೈತ. ದೇಹಕ್ಕೆ ವಯಸ್ಸಾಗಬಹುದು, ಆದರೆ ದೇಶಪ್ರೇಮಕ್ಕೆ ಎಂದಿಗೂ ವಯಸ್ಸಾಗುವುದಿಲ್ಲ. ಉಡುಪಿ ಜಿಲ್ಲೆಯ ವಂಡಾರಿನ 75 ವರ್ಷದ ರೈತ ಅನಂತ್ ಕುಲಾಲ್ ಅವರು ಇದಕ್ಕೆ ಜೀವಂತ ಸಾಕ್ಷಿ. ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಶಾಲೆ, ಸರ್ಕಾರಿ ಕಚೇರಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಧ್ವಜಾರೋಹಣ ನಡೆಯುತ್ತಿತ್ತು. ಆದರೆ ಹರ್ ಘರ್ ತಿರಂಗಾ ಅಭಿಯಾನದ ಮೂಲಕ ಮನೆ ಮನೆಯಲ್ಲೂ ರಾಷ್ಟ್ರಧ್ವಜ ಹಾರಿಸಿ ಎಂದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದಾಗ ಅನಂತ್ ಕುಲಾಲ್ ಅವರಿಗೆ ಎಲ್ಲಿಲ್ಲದ ಸಂತೋಷ. ಅಂದಿನಿಂದ ತಮ್ಮ ಮನೆಯ ಅಂಗಳದಲ್ಲೇ ಧ್ವಜಸ್ತಂಭವನ್ನ ಸಿದ್ಧಪಡಿಸಿ ಪ್ರತಿ ವರ್ಷ ಹೆಮ್ಮೆಯಿಂದ ತಿರಂಗವನ್ನ ಹಾರಿಸುತ್ತಿದ್ದರು. ಆದರೆ ಈ ಬಾರಿಯ ಸ್ವಾತಂತ್ರ್ಯ ದಿನ ಸಮೀಪಿಸುತ್ತಿದ್ದಂತೆ ಅನಂತ್ ಕುಲಾಲ್ ಅವರು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ದೇಹದಲ್ಲಿ ನೋವು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆದರೂ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ಈ ಬಾರಿಯೂ ನನ್ನ ಮನೆಯ ಮುಂದೆ ರಾಷ್ಟ್ರಧ್ವಜ ಹಾರಿಸಬೇಕು. ವೈದ್ಯರ ಸಲಹೆ ಪಡೆದು ಮನೆಯ ಅಂಗಳದಲ್ಲೇ ರಾಷ್ಟ್ರಧ್ವಜವನ್ನ ಹಾರಿಸಿ ತಿರಂಗಕ್ಕೆ ಗೌರವ ಸಲ್ಲಿಸಿದರು. ಆಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆಗಸ್ಟ್ 15 ರಜೆ ಸಿಕ್ಕಿದೆ ಎಂದು ಮನೆಯಲ್ಲೇ ಕುಳಿತು ಕಾಲ ಕಳೆಯುವವರ ನಡುವೆ, ಅನಾರೋಗ್ಯದ ನಡುವೆಯೂ ದೇಶದ ಧ್ವಜ ಹಾರಿಸಿದ ಅನಂತ್ ಕುಲಾಲ್ ಅವರ ದೇಶ ಪ್ರೇಮಕ್ಕೆ ನಮ್ಮದೊಂದು ಸಲಾಂ. ಕೃಷಿಯಲ್ಲಿ ರೈತರಾದರು, ಅಮರ ಮತ್ತು ತಲೆಮಾರು ಕಿರುಚಿತ್ರಗಳಲ್ಲಿ ನಟಿಸಿ ಕಲಾವಿದರಾದರು. ಅಂಗಳದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಭಕ್ತನಾಗಿ ಎಲ್ಲರಿಗೂ ಪ್ರೇರಣೆಯಾದರು. ದೇಶ ಪ್ರೇಮಕ್ಕೆ ವಯಸ್ಸಿನ ಮಿತಿ ಇಲ್ಲ, ರಾಷ್ಟ್ರಭಕ್ತಿಗೆ ಅನಾರೋಗ್ಯದ ನೆಪವಿಲ್ಲ, ತಿರಂಗದ ಮೇಲಿನ ಗೌರವಕ್ಕೆ ಎಂದಿಗೂ ಕಡಿವಾಣವಿಲ್ಲ. 75 ವರ್ಷದ ಅನಂತ್ ಕುಲಾಲ್ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಮಸ್ಕಾರ.